ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ದಿನನಿತ್ಯ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಈ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಕೆಲವು ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ನಮ್ಮ ರಾಜ್ಯದಲ್ಲಿ ಶಾಂತಿ ಹಾಳು ಮಾಡುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ರಾಜಕಾರಣಿಗಳು ತನ್ನ ಪ್ರಚೋದನಕಾರಿ ಭಾಷಣ ಮೂಲಕ, ಕೋಮಾ ಹೇಳಿಕೆಗಳ ಮೂಲಕ ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯ ಯುವಕರನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಜಿಲ್ಲೆಯ ಈ ಶಾಂತಿ ಹಾಳು ಮಾಡುವ, ಈ ರಾಜ್ಯದಲ್ಲಿ ಶಾಂತಿ ಹಾಳು ಮಾಡುವ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ದಯಮಾಡಿ ನಾನು ಇಂಥ ರಾಜಕಾರಣಿಗಳಿಗೆ ವಿನಮ್ರವಾಗಿ ವಿನಂತಿಸ್ತೇನೆ. ಏನೆಂದರೆ, ದಯಮಾಡಿ ನೀವು ಇಂಥ ಪ್ರಚೋದನಕಾರಿ ಹೇಳಿಕೆ ನೀಡಬೇಡಿ, ಕೋಮಾ ಹೇಳಿಕೆ ನೀಡಬೇಡಿ. ದಯಮಾಡಿ ನಾವು ಹಿಂದೂ ಮುಸ್ಲಿಂ ಎಲ್ಲರಿಗೂ ಪ್ರೀತಿಯಿಂದ, ವಿಶ್ವಾಸದಿಂದ ಜೀವನ ಬಾಳೋಕ್ಕೆ ಅವಕಾಶ ಮಾಡಿಕೊಡಿ. ಸೌಹಾರ್ದತೆಯಿಂದ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ದಯಮಾಡಿ ನಾನು ಯಾರು ಹೆಸರಿಸಲು ಬಯಸೋದಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ಕೆಲಸ ಮಾಡಿ, ಶಾಂತಿ ಹಾಳು ಮಾಡುವ ಪ್ರಯತ್ನ ಮಾಡಬೇಡಿ. ನಮಸ್ಕಾರ.